ಯಾವುದೋ ಒಂದು ಸಣ್ಣ ಹೇಳಿಕೆ ಕೊಟ್ಟಿರ್ತಕ್ಕಂಥದ ಮಿಸ್ಇಂಟರ್ಪ್ರಿಟ್ ಮಾಡಿ ಕೆಸರೆರಿಸ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಮಂಡಲ ವರದಿಯನ್ನ ಸುಟ್ಟಂತವರು ಅಂದ್ರೆ ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದಂಥವ್ರು ಯಾರಾದರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ನಿಮಗೇನಾದರೂ ಆ ಬದ್ಧತೆ ಇದ್ರೆ ಮಿಸ್ಟರ್ ಮೋದಿ ಆ್ಯಂಡ್ ಇಸ್ ಟೀಮ್, ಆನ್ಯುಯಲ್ ಬಡ್ಜೆಟ್ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಯಾಕಪ್ಪ ಈ SC ST ಇನ್ನಿತರ ವರ್ಗಕ್ಕೆ ಅವರ ಅಭಿವೃದ್ಧಿಗೆ ಯಾಕೆ ಅಲೋಕೇಶನ್ ಮಾಡ್ತಾ ದಮ್ ಇದ್ರೆ, ತಾಕತ್ತಿದ್ರೆ, ಬದ್ಧತೆ ಇದ್ರೆ ಅದನ್ನು ಮಾಡಿ ತೋರಿಸಿ. ನಾವು ರಾಜ್ಯದಲ್ಲಿ 38,000 ಕೋಟಿ ರಿಸರ್ವ್ ಮಾಡ್ತೀವಿ, ಇವು ಇಡೀ ರಾಷ್ಟ್ರಕ್ಕೆ 58,000 ಕೋಟಿನೋ 68,000 ಕೋಟಿ, ನಾಟ್ ಮೋರ್ ದೆನ್ ದಟ್. ನಾವು ಸಂವಿಧಾನದ ಪರವಾಗಿರುವಂಥವ್ರು ಕಾಂಗ್ರೆಸ್ಸಿಗರು, ಮನಧರ್ಮಶಾಸ್ತ್ರದ ಪರವಾಗಿರುವಂಥವ್ರು ನೀವು. ರಾಹುಲ್ ಗಾಂಧೀಜಿಯವರು ಅಮೆರಿಕದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆನಲ್ಲಿ ಇನ್ನಿತರ ಜೊತೆನಲ್ಲಿ ಯಾರೋ ಕೇಳಿದಂಥ ಪ್ರಶ್ನೆಗೆ ಯಾರು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇದ್ದಾರೆ ಅವರನ್ನ ಮುಖ್ಯವಾಹಿನಿಗೆ ತರತಕ್ಕಂಥ ಮತ್ತು ಸಾಮಾಜಿಕ ನ್ಯಾಯವನ್ನ ಭಾರತದಲ್ಲಿ ಕೊಡ್ತಕ್ಕಂಥ, ಅದಕ್ಕೆ ನಮ್ಮ ಪಕ್ಷ ಅಂದ್ರೆ ಅರ್ಥಾತ್ ಕಾಂಗ್ರೆಸ್ ಬದ್ಧವಾಗಿದೆ. ಎಲ್ಲಿವರೆಗೂ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಮುಖ್ಯವಾಹಿನಿಗೆ ಬರೋದಿಲ್ವೋ ಅಲ್ಲಿವರೆಗೂ ಈ ರಿಸರ್ವೇಶನ್ ಮುಂದುವರಿಸ್ತೇವೆ. ಮುಂದುವರಿಸಿದ ಮೇಲೆ ಯಾವಾಗ ಮುಖ್ಯವಾಹಿನಿಗೆ ಎಲ್ಲರ ಜೊತೆನಲ್ಲೂ ಅವರು ಬಂದಂತ ಸಂದರ್ಭದಲ್ಲಿ ರಿಸರ್ವೇಶನ್ ಅನ್ನ ತೆಗೆಯತಕ್ಕಂಥ ಅದಕ್ಕೆ ಯೋಚನೆ ಮಾಡಬಹುದೇ ಹೊರತು ಈ ಹಂತದಲ್ಲಿ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು, ಸೊ ರಾಹುಲ್ ಜಿ ಅವರು ಅಥವಾ ಕಾಂಗ್ರೆಸ್ಸು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ರೈಟ್ ಫ್ರಮ್ ಅಮಿತ್ ಶಾ ಇಂದ ಹಿಡಿದು ಇಲ್ಲಿಯ ರಾಜ್ಯದ ನಾಯಕರುಗಳವರೆಗೂ ಸಹ ಏಕಾಏಕಿ ಇವತ್ತು ಅವರ ಮೇಲೆ ದಾಳಿ ನಡೆಸುವಂತ ಪ್ರಯತ್ನ ನಡೆಸಿದ್ದಾರೆ. ಯಾವುದೋ ಒಂದು ಸಣ್ಣ ಹೇಳಿಕೆ ಕೊಟ್ಟಿರ್ತಕ್ಕಂಥದ ಮಿಸ್ಇಂಟರ್ಪ್ರಿಟ್ ಮಾಡಿ ಕಾಂಗ್ರೆಸ್ಸಿನ ಮೇಲೆ ರಾಹುಲ್ ಗಾಂಧಿ ಅವರ ಮೇಲೆ ಕೆಸರೆರಿಸ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ದೇಶದ ಜನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮೊಸಳೆ ಕಣ್ಣೀರು ಅವರಿಗೆ ಹೆದರಿಕೆ ಶುರುವಾಗಿದೆ. ಕಾಂಗ್ರೆಸ್ಸಿನ ಜೊತೆಗೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್, ಮೈನಾರಿಟೀಸ್, ಬ್ಯಾಕ್ವರ್ಡ್ ಕ್ಲಾಸಸ್, ಮಹಿಳೆಯರು ಮತ್ತು ಬಡವರ್ಗದ ಜನ ಇದ್ದಾರೆ, ರೈತರಿದ್ದಾರೆ, ಕೃಷಿಕರಿದ್ದಾರೆ ಅನ್ನೋದರಿಂದ, ಅದರಲ್ಲೂ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಮೇಲೆ, ಭಾರತ್ ಜೋಡೋ ಯಾತ್ರೆ ಮಾಡಾದ ಮೇಲೆ ಒಬ್ಬ ಸ್ಪಷ್ಟತೆ ಇರತಕ್ಕಂಥ, ಬದ್ಧತೆ ಇರತಕ್ಕಂಥ ಒಬ್ಬ ನಾಯಕರಾಗಿ ಎಮರ್ಜ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಹತಾಶರಾಗಿದ್ದಾರೆ. ಮೋದಿಯವರ ಇಮೇಜ್ ಇವತ್ತು ಡೆಮಿನಿಷ್ ಆಗ್ತಾ ಇದೆ, ರಾಹುಲ್ ಗಾಂಧಿಯವರ ಇಮೇಜ್ ಇವತ್ತು ಜಾಸ್ತಿ ಆಗ್ತಾ ಇದೆ. ಇದರಿಂದ ಎದುರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕಾರಣ ಇಲ್ಲದೇನೆ ರಾಹುಲ್ ಗಾಂಧಿಯವರ ಮೇಲೆ ಕೆಸರೆರಿಸ್ತಕ್ಕಂಥ ಪ್ರಯತ್ನವನ್ನ ನಡೆಸಿದ್ದಾರೆ. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಯಾವುದೇ ವಿಧವಾದಂತ ಸಾಮಾಜಿಕ ನ್ಯಾಯದ ಬದ್ಧತೆ ಇಲ್ಲ. ಮೋರ್ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ನ ಶೆಡ್ಯೂಲ್ ಟ್ರೈಬ್ಸ್ನ ಹಿತ ಬಯಸುವಂತವರು ಭಾರತೀಯ ಜನತಾ ಪಾರ್ಟಿಯವರು ಅಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತ ಹೇಳಿ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಅನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ಮಾಡಬೇಕು ಅಂತೇಳಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಮತ್ತು ಇನ್ನಿತರರು ಪಟ್ಟಿಡಿದಂಥ ಹಿನ್ನೆಲೆಯಲ್ಲಿ ಅವರನ್ನು ಚೇರ್ಮನ್ ಮಾಡಿದ್ರು. ಆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ವಿಶೇಷವಾಗಿ ಶೋಷಿತ ವರ್ಗದ ಹಿತವನ್ನ ಬಯಸ್ತಕ್ಕಂಥ ದೃಷ್ಟಿಯಿಂದ ಸಂವಿಧಾನದ ಆರ್ಟಿಕಲ್ 330 ಇಂದ ಇನ್ ಮೋರ್ ಪರ್ಟಿಕ್ಯುಲರ್ಲಿ ಐ ಥಿಂಕ್ 332 ಟು 342 ವರೆಗೂ, ಅಲ್ಲಿ 340 ಬ್ಯಾಕ್ವರ್ಡ್ ಕ್ಲಾಸಿನ ಡೆಫಿನೇಷನ್, 341 ಶೆಡ್ಯೂಲ್ ಕಾಸ್ಟ್ನ ಡೆಫಿನೇಷನ್, 342 ಶೆಡ್ಯೂಲ್ ಟ್ರೈಬ್ಸ್ನ ಡೆಫಿನೇಷನ್ ಮತ್ತು ರೆಡ್ ವಿತ್ ಆರ್ಟಿಕಲ್ 14 ಸಾಮಾಜಿಕ ನ್ಯಾಯಕ್ಕೆ ಒಂದು ಕಡೆ, 14 ಈಕ್ವಾಲಿಟಿ, ಸೊ 15 ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಕ್ಯಾಸ್ಟು, ಕ್ರೀಡು, ಪ್ಲೇಸ್ ಆಫ್ ಬರ್ತ್ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗೆ 16 ಯಾರಿಗೆ ಒತ್ತು ಕೊಡಬೇಕು ಅನ್ನೋದು 16(4)(4)A ಸಬ್ ಕ್ಲಾಸ್ ಅನ್ನುವಂಥದ್ದು ಎಲ್ಲ ಇದೆ. ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಯಥಾವತ್ತಾಗಿ ಅಕ್ಸೆಪ್ಟ್ ಮಾಡಿಕೊಂಡಂಥದ್ದು ಮತ್ತು ಅದರ ಆಧಾರದ ಮೇಲೆ 1950
SC ರಿಸರ್ವೇಷನ್ ಆರ್ಡರ್ ಅಂಡ್ ST ರಿಸರ್ವೇಷನ್ ಆರ್ಡರ್ ಮಾಡದಂಥದ್ದು ಕಾಂಗ್ರೆಸ್ಸು, ನೆಹರು ಅವರ ಮಂತ್ರಿಮಂಡಲ ಮತ್ತು ಆಗಿನ ಇದ್ದಂಥ ರಾಷ್ಟ್ರದ ನಾಯಕತ್ವ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಏನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾತನಾಡುವಂಥವ್ರು ಬಹುಶಃ ಅವರಿಗೆ ಇತಿಹಾಸ ಗೊತ್ತಿದ್ರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ. ಆಗ 1978 ಯಾವಾಗ ಮೊರಾರ್ಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ಜನತಾ ಪರಿವಾರದ ಹಿನ್ನೆಲೆಯಲ್ಲಿ, ಈ ಬ್ಯಾಕ್ವರ್ಡ್ ಕ್ಲಾಸಿನ ಹಿನ್ನೆಲೆಯಲ್ಲಿ ದೃಷ್ಟಿನಲ್ಲಿ ಮಂಡಲ್ ವರದಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಮಂಡಲ್ ವರದಿ ಜಾರಿಗೆ ಬಂದ ಮೇಲೆ ಅದನ್ನ ಜಾರಿಗೆ ಕೊಡುವಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡಿದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಮಂಡಲ ವರದಿಯನ್ನ ಸುಟ್ಟಂತವ್ರು, ಮಂಡಲ ವರದಿಯ ಹಿನ್ನೆಲೆಯಲ್ಲಿ ಅಂದ್ರೆ ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದಂಥವ್ರು ಯಾರಾದರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಈಗ ಉದಾಹರಣೆಗೆ ಪಾಟ್ನಾದಲ್ಲಿ ಸರ್ಚ್ ಲೈಟ್ ಪ್ರೆಸ್ ಅನ್ನ ಸುಟ್ಟಂತವ್ರು ಯಾರು? ಭಾರತೀಯ ಜನತಾ ಪಾರ್ಟಿಯಿಂದ ಪ್ರೇರಿತರಾದಂಥವ್ರು. ಇದಕ್ಕೆ ಪ್ರೇರಣೆ ಏನಪ್ಪಾ ಅಂತ ಹೇಳಿದ್ರೆ RSSನ ಎರಡನೇ ಸರ್ಸಂಘ ಚಾಲಕರು ಯಾರಿದ್ದಾರೆ, ಗುರೂಜಿ ಗೋಲ್ವಾಲ್ಕರ್ ಅವರು ಬರೆದಿರತಕ್ಕಂಥ ಬಂಚ್ ಆಫ್ ಥಾಟ್ಸ್, ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ RSSನ ಉದ್ದೇಶ ಏನು. RSSನ ಉದ್ದೇಶವೇ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ. ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಈಗೇನು ಬಹಳ ಸಾಮಾಜಿಕ ನ್ಯಾಯದ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸುವಂತ ಭಾರತೀಯ ಜನತಾ ಪಾರ್ಟಿ. ಮಂಡಲ್ ವರದಿ ವಿರೋಧ ಮಾಡಿದವರು ಅವರು. ರಿಸರ್ವೇಷನ್ನು ಮತ್ತೆ ಈ ಶೋಷಿತ ವರ್ಗ ಅಭಿವೃದ್ಧಿಯ ಪ್ರಗತಿಯ ಪಥದತ್ತ ಮುನ್ಸಾಗಬಾರದು, ಮೈನ್ ಸ್ಟ್ರೀಮ್ಗೆ ಬರಬಾರ್ದು ಅಂತ ಹೇಳಿ RSSನ ಐಡಿಯಾಲಜಿ ಇರತಕ್ಕಂಥದ್ದು. ಶ್ರೇಣೀಕೃತ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಂತ ಪ್ರತಿಪಾದನೆ ಮಾಡುವಂಥವ್ರು RSS, ಭಾರತೀಯ ಜನತಾ ಪಾರ್ಟಿಯವರು. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ನಮ್ಮ ರಾಜ್ಯದಿಂದ ಏನು ಪಾರ್ಲಿಮೆಂಟ್ಗೆ ಹೋಗಿ ಮಂತ್ರಿ ಆಗಿದ್ದಂಥವ್ರು ಅನಂತ್ ಕುಮಾರ್ ಹೆಗಡೆ ಅಂತವ್ರು, ಯತ್ನಾಳ್ ಅಂತವ್ರು, ಅನೇಕರು ನಾವು ಅಧಿಕಾರಕ್ಕೆ ಬಂದಿರೋ ಅಂಥದ್ದೇ ಸಂವಿಧಾನವನ್ನ ಕಿತ್ತೊಗಿಲಿಕ್ಕೆ. ಇನ್ನು ಒಂದು ಹಂತದಲ್ಲಿ RSSನ ವಕ್ತಾರರು ಪಾಟ್ನಾದಲ್ಲಿ ಒಂದು ಹೇಳಿಕೆ ಮಾಡಿದ್ರು, ನಾವು ರಿಸರ್ವೇಷನ್ ಅನ್ನು ಸಹ ಕಿತ್ತಾಕ್ತೀವಿ ಅಂತ. ಸೊ ಈ ಹಿನ್ನೆಲೆ ಇರುವಂತಹ ಭಾರತೀಯ ಜನತಾ ಪಾರ್ಟಿಯವರು RSSನವರು ಹೀಗೆ ಇದ್ದಕ್ಕಿದ್ದ ಹಾಗೆ ಮೊಸಳೆ ಕಣ್ಣೀರನ್ನ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ಸುರಿಸಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ. ನಾನು ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳಿಕೆ ಬಯಸ್ತೇನೆ. ಈಗ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿದ್ದಾರೆ. ಅಲ್ಲಿ ಶೆಡ್ಯೂಲ್ ಕಾಸ್ಟ್, ಈಗ ಉದಾಹರಣೆಗೆ ನನ್ನ ಸಮಾಜ ವಾಲ್ಮೀಕಿ ಸಮಾಜ, ಅಲ್ಲಿ SC, ಇಲ್ಲಿ ST, ಅಲ್ಲಿ ನಡೀತಾ ಇರುವಂತ ದೌರ್ಜನ್ಯಗಳು ಆ ಸಮಾಜದ ಮೇಲೆ, SCಗಳ ಮೇಲೆ, STಗಳ ಮೇಲೆ, ಇನ್ನಿತರರ ಮೇಲೆ ಬಹುಶಃ ನಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಇವತ್ತು ದೌರ್ಜನ್ಯಗಳು, ಅತ್ಯಾಚಾರಗಳು, ಇನ್ನಿತರ ಕೃತ್ಯಗಳು ಇವತ್ತು ನಡೀತಾ ಇದಾವೆ. ಅದನ್ನು ತಡಿತಕ್ಕಂಥ ಅದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ಜರುಗಿಸೋದರಲ್ಲಿ ಇವತ್ತು ಅಲ್ಲಿಯ ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರ ವಿಫಲ ಆಗಿರುವಂಥದ್ದು ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಅನೇಕ ಸಂದರ್ಭದಲ್ಲಿ ರಿಸರ್ವೇಷನ್ ಅನ್ನ ಕಿತ್ತೋಗಿದ್ದೇವೆ ಅನ್ನುವಂಥ ಮಾತನ್ನ ಹೇಳಿದಂಥವ್ರು ಇವರು ಯಾರ ಪರವಾಗಿದ್ದಾರೆ ಅಂತ ಹೇಳಿದ್ರೆ, ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ 2018ರಲ್ಲಿ 19ರಲ್ಲಿ SCಗಳ ಬಗ್ಗೆ ಆಗಲಿ STಗಳ ಬಗ್ಗೆ ಆಗಲಿ ಯಾವುದೇ ಹೇಳಿಕೊಳ್ಳುವಂತ ಬದಲಾವಣೆಗಳನ್ನ ಕಾನೂನಲ್ಲಿ ತರಲಿಲ್ಲ. ತಂದಂಥದ್ದು ಯಾವುದು? ರಾತ್ರಿ ಅಜೆಂಡಾದಲ್ಲಿ ಯಾವುದು ಬಂದಿರಲಿಲ್ಲ, ಬೆಳಗ್ಗೆ ಅಜೆಂಡಾದಲ್ಲಿ ಇರಲಿಲ್ಲ. ಮಧ್ಯಾಹ್ನ ಇದ್ದಕ್ಕಿದ್ದಾಗೆ ಯಾರು ಮುಂದುವರೆದ ವರ್ಗದ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಇಂದಿರಾ ಸಾಹ್ನಿಸ್ ಕೇಸ್ ಪ್ರಕಾರ ಈ ದೇಶದಲ್ಲಿ ಮುಂದುವರೆದ ಜನ ಇರುವಂಥದ್ದು 7.5% ಅಂತೇಳಿ 9 ಜಡ್ಜಸ್ನ ಜಡ್ಜ್ಮೆಂಟ್ ಹೇಳುವಂಥದ್ದು. 7.5% ಇರೋದು ಅಂತ ಹೇಳಿ, ಅದು ಬ್ರಾಹ್ಮಣರು ಇರ್ಬೋದು, ಕಾಯಸ್ಥರು ಇರ್ಬೋದು, ಭೂಮಿಯಾರ್ಸ್ ಇರ್ಬೋದು, ರಜಪೂತ್ಸ್ ಇರ್ಬೋದು, ಈ ತರದ ಜನ. ಆದ್ರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನ ಸೆಷನ್ ನಲ್ಲಿ ಈ 10% ರಿಸರ್ವೇಶನ್ ಅನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ನವರಿಗೆ ಅಂತ ಹೇಳಿ ತರಾತುರಿನಲ್ಲಿ ತಂದಂಥದ್ದು. ಇನ್ಫ್ಯಾಕ್ಟ್ ಫಾರ್ಚುನೇಟ್ಲಿ I had an occasion to speak on that bill. ಕಾಂಗ್ರೆಸ್ಸಿನ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ನಾನೇ ಆ ಬಿಲ್ನ ಮೇಲೆ ಮಾತನಾಡಿದ್ದೇನೆ. ನಾನು ಅವತ್ತೂ ಸಹ ಹೇಳಿದ್ದೆ, ಶೆಡ್ಯೂಲ್ ಕಾಸ್ಟ್ ಬಗ್ಗೆ, ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ, ಮಹಿಳೆಯರ ಬಗ್ಗೆ ನಿಮಗೇನಾದರೂ ಭಾರತೀಯ ಜನತಾ ಪಾರ್ಟಿಯವರಿಗೆ ಬದ್ಧತೆ ಇದ್ರೆ ಮೊದಲು ಅವರನ್ನ ಮುಖ್ಯವಾಹಿನಿಗೆ ತರುವಂತದಕ್ಕೆ, ಅವರಿಗೆ ಕೊಡಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೊಡ್ತಕ್ಕಂಥದಕ್ಕೆ ನೀವು ಕ್ರಮ ಜರುಗಿಸಬೇಕು. ಸೊ ಕೇವಲ ಒಂದು ನೀವೇ ಹೇಳತಕ್ಕಂಥ ಮೇಲ್ವರ್ಗದ ಜನ ಅವರು 10%, ಯಾಕಂದ್ರೆ 50% ಅಲ್ಲಿ ರಿಸರ್ವೇಷನ್ ಅನ್ನ 50%ಗೆ ಲಿಮಿಟ್ ಮಾಡಾದ್ಮೇಲೆ 50% ಆ ವರ್ಗದ ಜನ ಅನುಭವಿಸುವಂತ ಸಂದರ್ಭದಲ್ಲಿ ಮತ್ತೆ 10% ಅವರಿಗೆ ರಿಸರ್ವೇಷನ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಇದೆ. ನಾನು ಅವರ ವಿರೋಧಿಗಳಲ್ಲ, ಆದರೂ ಸಹ ಮೊದಲು ಮುಖ್ಯವಾಹಿನಿಗೆ ತರಬೇಕಾಗಿರುವಂಥದ್ದು
SC-ಗಳಿರ್ಬೋದು, ST-ಗಳಿರ್ಬೋದು, OBC-ಗಳಿರ್ಬೋದು ಮತ್ತು ಮಹಿಳೆಯರನ್ನು ತರಬೇಕು ಅನ್ನುವಂಥದ್ದು ನಾನು ಆನ್ ರೆಕಾರ್ಡ್ ಪಾರ್ಲಿಮೆಂಟಲ್ಲಿ ಹೇಳಿರತಕ್ಕಂಥದ್ದಿದೆ. ಸೊ ಆದರೆ ಇವತ್ತೇನೂ ಸಹ ಇವರು 10 ವರ್ಷ ರಾಷ್ಟ್ರದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ಮಿಸ್ಟರ್ ಮೋದಿಯವರು ಅದಕ್ಕೆ ಮೊದಲು ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದರು. ಕಳೆದ 10-11 ವರ್ಷದಿಂದ ಇವತ್ತು ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ, ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್? What are the measures your government has taken in the last 10 years or 11 years? ಏನೂ ಸಹ ಇಲ್ಲ. ಹೇಳಿಕೊಳ್ಳುವಂತ ಯಾವುದೇ ಬದಲಾವಣೆ ಮಾಡದೆ ಕೇವಲ ಮೇಲ್ವರ್ಗದ ಜನರನ್ನ ಓಲೈಸ್ತಕ್ಕಂಥ ಅದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತರುವಂತ ಪ್ರಯತ್ನ ಮಾಡಿದರೆ ಹೊರತು ನನ್ನ ದೃಷ್ಟಿಯಲ್ಲಿ ಯಾರು ಕೆಳವರ್ಗದವರಲ್ಲ, ಯಾರು ಮೇಲ್ವರ್ಗದವರಲ್ಲ, ಎಲ್ಲರೂ ಸಹ ಸಮಾನರು ಅಂತೇಳಿ ಕಾಂಗ್ರೆಸ್ಸು ಭಾವಿಸಿರುವಂಥದ್ದು, ನಾನು ಭಾವಿಸಿರುವಂಥದ್ದು, ಸಂವಿಧಾನನೂ ಭಾವಿಸಿರುವಂಥದ್ದು. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಮೈನ್ ಸ್ಟ್ರೀಮ್ಗೆ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಸಂವಿಧಾನದ ಆಶಯಗಳ ರೀತಿಯ ನೆಹರೂರವರಿಂದ ಪ್ರಾರಂಭ ಮಾಡಿ ಕಾಂಗ್ರೆಸ್ಸು ಸದಾ ಈ ಶೋಷಿತ ವರ್ಗದ ಬದುಕನ್ನ ಮೈನ್ ಸ್ಟ್ರೀಮ್ಗೆ ತಂದು ಅವರನ್ನ ಸಮಾಜದ ಮುಖ್ಯವಾಹಿನಿಯ ಜೊತೆಯಲ್ಲಿ ತರಬೇಕು, ಅವರಿಗೆ ಉದ್ಯೋಗದಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಇನ್ನಿತರ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಅದಕ್ಕೆ ಎಲ್ಲ ರೀತಿಯಲ್ಲಿ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಇನ್ಫ್ಯಾಕ್ಟ್ ಪ್ರಾರಂಭದ ದಿನಗಳಲ್ಲಿ ರಿಸರ್ವೇಶನ್ ಬಗ್ಗೆ ಅಂಬೇಡ್ಕರ್ ಅವರು ಪರ್ಮನೆಂಟ್ ಆಗಿ ಇರಬೇಕು ಅಂತ ಬಯಸಿರ್ಲಿಲ್ಲ. ಅವರು ಮೈನ್ ಸ್ಟ್ರೀಮ್ಗೆ ಬಂದ ಆದ್ಮೇಲೆ ಆ ಸಮಾಜವನ್ನ ರಿಸರ್ವೇಶನ್ ಅವಶ್ಯಕತೆ ಆದರೂ ಸಹ ಮೈನ್ ಸ್ಟ್ರೀಮ್ಗೆ ಬರಲಿಕ್ಕೆ ಆಗಿಲ್ಲ ಅನ್ನೋದರ ಹಿನ್ನೆಲೆಯಲ್ಲಿ ಪಿರಿಯಾಡಿಕಲಿ ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇದ್ದಂಥ ಎಲ್ಲ ಸಂದರ್ಭದಲ್ಲಿ ರಿಸರ್ವೇಶನ್ ಎಕ್ಸ್ಟೆಂಡ್ ಮಾಡ್ತಾ ಬಂದಿರತಕ್ಕಂಥದ್ದನ್ನ ಇತಿಹಾಸದ ಕೆದಕಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಒಂದನ್ನ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯದಲ್ಲಿ 17.1% SC-ಗಳಿದ್ದಾರೆ 2011 ಸೆನ್ಸಸ್ ಪ್ರಕಾರ. ಹಾಗೆ 6.94 ಅರೌಂಡ್ 7% ಶೆಡ್ಯೂಲ್ ಟ್ರೈಬ್ಸ್ ಇದ್ದಾರೆ. 24% ಇರುವಂತ ಜನರಿಗೆ ಸಿದ್ದರಾಮಯ್ಯನವರು ಏನು 2013 ತಂದಂತ SC ST ಇವರ ಹಿತ ಕಾಪಾಡ್ತಕ್ಕಂಥ SCP ಅಂಡ್ TSP ಕಾಯ್ದೆಯ ಹಿನ್ನೆಲೆಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನ ಅಲೋಕೇಟ್ ಮಾಡಬೇಕು ಅವರ ಅಭಿವೃದ್ಧಿಗೋಸ್ಕರ. ಆ ಹಣ ಆಯಾ ವರ್ಷವೇ ಖರ್ಚಾಗಬೇಕು, ಮಾಡಲಿಲ್ಲ ಅಂದ್ರೆ ಪೀನಲ್ ಕ್ಲಾಸ್ ಅನ್ನು ಹಾಕಿ ಅವರ ಮೇಲೆ ಶಿಕ್ಷೆ ಮಾಡ್ತೀವಿ ಅನ್ನುವಂತ ತಂದಂತ ಎರಡೇ ರಾಜ್ಯಗಳು, ಒಂದು ಕರ್ನಾಟಕ, ಇನ್ನೊಂದು ಆಂಧ್ರ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ, ನಿಮಗೇನಾದ್ರೂ ಬದ್ಧತೆ ಇದ್ದಿದ್ರೆ ರಾಷ್ಟ್ರದ ಒಟ್ಟಾರೆ ಜನಸಂಖ್ಯೆಯಲ್ಲಿ SC ST ಇರುವಂತವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾಕೆ ಅವರ ಅಭಿವೃದ್ಧಿಗೆ SCP TSPಗೆ ಹಣ ಕೊಡ್ತಾ ಇಲ್ಲ? ನಮ್ಮ ರಾಜ್ಯದಲ್ಲಿ ಸುಮಾರು 38,000 ಕೋಟಿ ಪ್ರತಿ ವರ್ಷ ನಾವು ವೆಚ್ಚ ಮಾಡ್ತಾ ಇದ್ದೇವೆ. ವೆರಾಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಡೀ ದೇಶಕ್ಕೆ 140 ಕೋಟಿ ಭಾರತೀಯರಲ್ಲಿ ಅರೌಂಡ್ 24% ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇರುವಂತವರಿಗೆ ಎಷ್ಟು ಐ ಥಿಂಕ್ ಅರೌಂಡ್ 58 crores ಏನೋ ರಿಸರ್ವ್ ಮಾಡಿದ್ದಾರೆ. ನಾವು ರಾಜ್ಯದಲ್ಲಿ 38,000 ಕೋಟಿ ರಿಸರ್ವ್ ಮಾಡ್ತೀವಿ. ಇವರು ಇಡೀ ರಾಷ್ಟ್ರಕ್ಕೆ 58,000 ಕೋಟಿನೋ 68,000 ಕೋಟಿ, ನಾಟ್ ಮೋರ್ ದೆನ್ ದಟ್ ಕೇಂದ್ರ ಸರ್ಕಾರ ಮಾಡ್ತಾರೆ. ಇದನ್ನ ನೋಡಿದ್ರೆ ಸ್ಪಷ್ಟ ಆಗುತ್ತಲ್ಲ, ಇವರ ಪ್ರಾಧಾನ್ಯತೆ, ಇವರ ಪ್ರಯಾರಿಟಿ ಈ ವರ್ಗದ ಜನರಲ್ಲ. ನಿಮಗೇನಾದರೂ ಆ ಬದ್ಧತೆ ಇದ್ರೆ ಮಿಸ್ಟರ್ ಮೋದಿ ಅಂಡ್ ಇಸ್ ಟೀಮ್, ಯಾಕ್ರಿ ಜನಸಂಖ್ಯೆಗೆ ಅನುಗುಣವಾಗಿ SCP TSPಗೆ ಸುಮಾರು 24-25% ಇದ್ದಾರೆ. 48 ಲಕ್ಷ ಕೋಟಿ ನಿಮ್ಮ ಆನ್ಯುಯಲ್ ಬಡ್ಜೆಟ್ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಯಾಕಪ್ಪ ಈ SC ST ಇನ್ನಿತರ ವರ್ಗಕ್ಕೆ ಎಜುಕೇಷನ್ಗೆ ಇರ್ಬೋದು, ಎಂಪ್ಲಾಯ್ಮೆಂಟ್ಗೆ ಇರ್ಬೋದು, ಅಥವಾ ಅವರ ಅಭಿವೃದ್ಧಿಗೆ ಯಾಕೆ ಅಲೋಕೇಶನ್ ಮಾಡ್ತಾ? ದಮ್ಮಿದ್ರೆ, ತಾಕತ್ತಿದ್ರೆ, ಬದ್ಧತೆ ಇದ್ರೆ ಅದನ್ನು ಮಾಡಿ ತೋರಿಸಿ. ನಾವು ಸಂವಿಧಾನದ ಪರವಾಗಿರುವಂಥವ್ರು ಕಾಂಗ್ರೆಸ್ಸಿಗರು, ನೀವು ಮನಧರ್ಮಶಾಸ್ತ್ರದ ಪರವಾಗಿರುವಂಥವ್ರು, ನೀವು ಹಿಂದೂ ಮಹಾಸಭಾದಿಂದ ಹಿಡಿದು RSS ಇಂದ ಹಿಡಿದು ಜನಸಂಘದಿಂದ ಹಿಡಿದು BJPವರೆಗೂ ಸಹ ನೀವು ಶ್ರೇಣೀಕೃತ ಜಾತಿ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟುಕೊಂಡಿರುವಂಥವ್ರು. ನೀವು ಎಂದೂ ಸಹ ಈ ಸಮಾಜದ ಶೋಷಿತ ವರ್ಗದ ಜನರ ಹಿತ ಬಯಸುವಂಥವ್ರು ಅಲ್ಲವೇ ಅಲ್ಲ. ರಾಜಕೀಯ ಕಾರಣಗಳಿಗೋಸ್ಕರ, ಅದರಲ್ಲೂ ರಾಹುಲ್ ಗಾಂಧಿಯವರ ನಾಯಕತ್ವ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಗೌರವ ಸಿಗುವಂಥ, ಬೆಂಬಲ ಸಿಗುವಂಥ ಸಂದರ್ಭದಲ್ಲಿ ಈ ರೀತಿ ಕೆಸರು ಎರಸ್ತಕ್ಕಂಥ ಪ್ರಯತ್ನ ಭಾರತದ ಜನ ಒಪ್ಪೋದಿಲ್ಲ. ನಿಮಗೆ ಸಮಯ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಬುದ್ಧಿ ಕಲಿಸ್ತಾರೆ.